ನಮಸ್ಕಾರ. ಹಿಂದೆ ಮೊದಲನೇ ಸೀಸನ್ ಈ ಟೂರ್ನಮೆಂಟ್ ಮಾಡಬೇಕು, ಅಪ್ಪು ಕಪ್ಪು ಹೆಸರನ್ನ ಇಡಬೇಕು, ಅದಕ್ಕೆ ಯಾವ ತರ ಮಾಡೋಣ ಅಂತೇಳಿ ಚೇತನ್ ಮತ್ತು ಶರ್ಮಾ ಅಂತಿದ್ರು. ಅವಾಗ ಈಗ ನಿಮ್ ಜೊತೆ ಇಲ್ವೇ ನನಗೆ ಗೊತ್ತಿಲ್ಲ. ಅವರೆಲ್ಲ ಬಂದು ನನ್ನನ್ನು ಕೇಳ್ಕೊಂಡ್ರು. ಮಾಡಕ್ ಮುಂಚೆ ಅಶ್ವಿನಿ ಮೇಡಮ್ ಅವರ ಅನುಮತಿ ಇದೆಯೇನಪ್ಪ ಇದಕ್ಕೆ, ಯಾಕೆ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಸರ್ ಮೇಡಮ್ ಅಪ್ರೂವ್ ಮಾಡಿದ್ದಾರೆ, ನೀವು ಅದಕ್ಕೆ ಸ್ಪಾನ್ಸರ್ ಮಾಡಬೇಕು, ಈ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರಬೇಕು, ಅದು ನಿಮ್ಮ ಸಹಕಾರ ಬೇಕು ಅಂತ ನನ್ನ ಹತ್ರ ಬಂದಿದ್ರು. ಅಪ್ಪು ಕಪ್ಪು ಅಂದ್ರೆ ಅದಕ್ಕೆ ಆದಂತ ಒಂದು ಶಕ್ತಿ ಇರಬೇಕು. ಅದನ್ನ ಹೆಂಗಂದ್ರೆ ಹಂಗ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ಒಂದು ರೊಟೇಟಿಂಗ್ ಕಪ್ಪು ತರ ಮಾಡಬೇಕು. ಅದನ್ನ ಅಪ್ಪು ಅವರ ಭಾವಚಿತ್ರ ಇರತಕ್ಕಂಥದ್ದು ವಿತ್ ಬ್ಯಾಟ್ ಇರತಕ್ಕಂಥದ್ದು, ಅದು ಪ್ಯೂರ್ ಬೆಳ್ಳಿಯಲ್ಲೇ ನಾನು ಮಾಡಿಸ್ಕೊಡ್ತೀನಿ, ಅದು ಎಷ್ಟಾದ ಕಾಸ್ಟ್ ಆಗ್ಲಿ ಅಂತ ಹೇಳಿ ಅದನ್ನ ಆ ಸಂದರ್ಭದಲ್ಲಿ ಮಾಡಿದ್ವಿ. ಅದು ಮೊದಲನೇ ಸೀಸನ್ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಯಿತು. ಅದೇ ರೀತಿ ಇವತ್ತು ಚೇತನ್ ಅವರು ಮತ್ತು ಅವರ ತಂಡ ಈ ಒಂದು ಸೆಕೆಂಡ್ ಎಪಿಸೋಡ್ ನ ಏನ್ ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭವನ್ನ ಕೋರ್ತಾ ಇದ್ದೀನಿ. 20 ಟೀಮ್ ಅಲ್ವಾ, 10 ಟೀಮ್, ವುಮೆನ್ಸ್ ವಾರಿಯರು ಇದ್ದಾರೆ, ಮೆನ್ಸ್ ವಾರಿಯರು ಇದ್ದಾರೆ. ಎಲ್ಲ ಆಟಗಾರರಿಗೆ ನನ್ನ ಕಡೆಯಿಂದ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಈ ಒಂದು ರನ್ನರ್ಸ್ ಮತ್ತು ವಿನ್ನರ್ಸ್ ಮತ್ತು 3ನೇ ಪ್ರೈಸ್ ಅಲ್ವಾ, ರನ್ನರ್ಸ್ ಏನಿದ್ದಾರೆ ಅವರಿಗೆ 100 ಗ್ರಾಮ್ ಗೋಲ್ಡ್ ಅನ್ನ ನಾನು ಕೊಡ್ತೀನಿ. ಮೊದಲನೇ ಪ್ರೈಸ್ ವಿನ್ನರ್ಸ್ ಮೊದಲನೇ ಪ್ರೈಸ್ 100 ಗ್ರಾಮ್ಸ್ ಗೋಲ್ಡ್, ಏನ್ ಬೇಕಾದ್ರೆ ತಗೋಬಹುದು. 2ನೇ ಪ್ರೈಸ್ 50 ಗ್ರಾಮ್ಸ್ ಗೋಲ್ಡ್. 3ನೇ ಪ್ರೈಸ್ ಸಮಾಧಾನಕರ ಪ್ರೈಸ್. ಯಾವ್ದು 3ನೇ ಪ್ರೈಸ್, ಅದಕ್ಕೂ 25 ಗ್ರಾಮ್ಸ್, ಟೋಟಲ್ 175 ಗ್ರಾಮ್ಸ್. ಇದಕ್ಕೆ ನಾನು ಸ್ಪಾನ್ಸರ್ ಮಾಡ್ತೀನಿ. ಬಂಗಾರ ಬಲು ಭಾರ ಆಗಿದೆ, ಆದ್ರೆ ನಿಮ್ಗೆ ಖುಷಿ ಇಲ್ಲ, ಇರ್ಲಿ ಪರವಾಗಿಲ್ಲ, ನಿಮ್ಮ ಬಾಳು ಬಂಗಾರವಾಗಲಿ, ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗ್ಲಿ ಅಂತೇಳಿ ಮತ್ತೊಮ್ಮೆ ಅಶ್ವಿನಿ ಮೇಡಮ್ಗೆ ಮತ್ತೆ ಎಲ್ಲ ಸಂಘಟಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನೇ ಮಾಡಿದ್ರು ಕೂಡ ನಮ್ಮ ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಆಡುವಂತ ಒಂದು ಇಂಟರ್ನ್ಯಾಷನಲ್ ಕಪ್ ಆಗಿ ಇದು ಮೂಡು ಬರಬೇಕು ಅಂತ ಹೇಳಿ ಚೇತನ್ಗೂ ಕೂಡ ನಾನು ಹೇಳ್ತಾ, ನಾವು ನಿಮ್ ಜೊತೆಲಿ ನಿಲ್ತೀವಿ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮೂಡು ಬರ್ಲಿ ಅಂತೇಳಿ ನಾವು ಕನ್ನಡಿಗರ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಎತ್ತಿಡಿಯುವಂತ ಕೆಲಸವನ್ನ ನಾವೆಲ್ಲ ಕೂಡ ಮಾಡೋಣ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅಪ್ಪು ಅವರ ಹೆಸರಿನಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರುವಂಥದ್ದು ಬಹಳ ಸಂತೋಷ ತಂದು ಕೊಡ್ತಾ ಇದೆ. ಯಾಕೆ ಅಂತಂದ್ರೆ ಅಪ್ಪು ಅವ್ರ ಬಗ್ಗೆ ಹೆಚ್ಚಿನದಾಗಿ ಏನು ಹೇಳೋ ಅಗತ್ಯ ಇಲ್ಲ. ಅಪ್ಪು ಅಂದ್ರೆ ಒಂದು ಶಕ್ತಿ, ನಿತ್ಯ ಕೂಡ ಅವರು ಒಂದು ಚೈತನ್ಯವಾಗಿ ನಮ್ಮೆಲ್ಲರ ಮಧ್ಯೆ ಅವರು ಹರಡ್ತಾನೆ ಇರ್ತಾರೆ. ಅಪ್ಪು ಅವರು ನಮ್ಮ ಬೆಳ್ಳಿತೆರೆಯ ಒಂದು ಐಕಾನ್. ಯಾಕೆ ಅಂತಂದ್ರೆ ಬರೀ ನಟರಾಗಿ ಅಲ್ಲ, ಅವರ ನಡವಳಿಕೆ ಮತ್ತೆ ಅವರ ವ್ಯಕ್ತಿತ್ವದಿಂದ ಕೂಡ ಅವರು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಂಥವ್ರು. ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ. ಯಾಕೆ ಅಂತಂದ್ರೆ 3 ಪೀಳಿಗೆಯ ಜನರಿಗೆ ಅಪ್ಪು ಅವರು ಬಹಳ ಇಷ್ಟ ಆಗ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಅಪ್ಪು ಅಂದ್ರೆ ಇಷ್ಟ, ನನಗೂ ಕೂಡ ಅಪ್ಪು ಅಂದ್ರೆ ಇಷ್ಟ, ನನ್ನ ಮಕ್ಕಳು ಕೂಡ ಅಪ್ಪು ಅಂದ್ರೆ ಇಷ್ಟ. ಹೀಗಾಗಿ ಅಪ್ಪು ಅವರ ಹೆಸರಿನಲ್ಲಿ ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಏನು ನಡೀತಾ ಇದೆ ಸೀಸನ್ 2, ಅದು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಎಲ್ಲ ಆಟಗಾರರಿಗೂ ಮತ್ತೆ ಕಾರ್ಯಕ್ರಮದ ಸಂಘಟಕರಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮೊದಲನೇದಾಗಿ ಚೇತನ್ ಎಷ್ಟು ವಿನಯವಂತ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ದೂರವಾಣಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಅತಿಥಿಗಳಾಗಿ ಬರಬೇಕು ಅಂತ ಹೇಳಿದಾಗ ನಾನೇ ಬರ್ತೀನಿ, ಬಂದು ಇನ್ವೈಟ್ ಮಾಡ್ತೀನಿ ಅಂದರು. ನನಗೆ ಅಪ್ಪು ಮೇಲೆ ಇರೋಂಥ ಅಭಿಮಾನ ಅವನನ್ನು ಕರ್ಸ್ಕೊಳ್ಳಿ, ಬರಬೇಡ, ಇದು ನನ್ನ ಮನೆ ಕೆಲಸ, ನಮ್ಮ ಹುಡುಗ ಹೆಸರಿಟ್ಟು ನೀವು ಮಾಡ್ತಾ ಇದ್ದೀರ, ಸೀಸನ್ 1 ಕರೀಲಿಲ್ಲ, 2 ಕರೆದಿದ್ದೀರ, ಭಾಳ ಸಂತೋಷದಿಂದ ಬರ್ತೀನಿ ಅಂತ ಹೇಳಿದೆ. ಇವತ್ತು ತಡವಾಗಿ ಬಂದೆ. ಹೊನ್ನವಳ್ಳಿ ಕೃಷ್ಣವರ ಒಂದು ಸನ್ಮಾನ ಸಮಾರಂಭ ಆಯಿತು. ಯಾಕೆಂತ ಹೇಳಿದ್ರೆ 40 ವರ್ಷದ ಸ್ನೇಹ, ಇವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಭಿನಂದನಾ ಭಾಷಣ ಮಾಡೋದಕ್ಕೆ ನಮ್ಮನ್ನೇ ಕರೆದಿದ್ರು. ಅದನ್ನು ಮುಗಿಸ್ಕೊಟ್ಟಿದ್ದಕ್ಕೆ ಬಂದೆ.
ಸೀಸನ್ 2 ಯಶಸ್ವಿ ಆಗಲಿ. ಯಾಕೆಂತ ಹೇಳಿದ್ರೆ ಅಪ್ಪು ಹೆಸರು ಎಲ್ಲಿರುತ್ತೋ ಅಲ್ಲಿ ಯಶಸ್ಸನ್ನ ಕಾಣ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಮೊದಲು ರಾಜ್ ಕಪ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೆ. ಇಲ್ಲೇ ಇದ್ದಾರೆ ಎಲ್ಲೋ ರಾಜೇಶ್ ಬ್ರಹ್ಮವರು ಅವರು ನಮ್ಮನ್ನ ದುಬೈಗೆಲ್ಲ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಚೀಫ್ ಗೆಸ್ಟ್ ನಾನೇ. ಅಷ್ಟು ಅದ್ಭುತವಾಗಿ ನಡೆಸ್ಕೊಟ್ರು. ಈ ಬಾರಿನೂ ಕೂಡ ಅನೇಕ ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ. ಎರಡೂ ಕೂಡ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು. ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಎಲ್ಲೂ ಕೂಡ ಈ ಕ್ರೀಡೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ತಾವು